ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಬನ್ನಿ ಫ್ರೆಂಡ್ಸ್, ನಿನ್ನ ಜೊತೆ ನನ್ನ ಕತೆ ಸೀರಿಯಲಿನ ಇವತ್ತಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡ್ಕೊಬರೋಣ. ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ವಿಡಿಯೋ ನೋಡ್ತಾ ಇದ್ದೀರಾ ಫ್ರೆಂಡ್ಸ್, ಅವರೆಲ್ಲ ಪುಟ್ಟದೊಂದು ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಬನ್ನಿ ಸ್ಟಾರ್ಟ್ ಮಾಡೋಣ. ಮೊದಲಿಗೆ ಕಿಚನಲ್ಲಿ ಕೂತ್ಕೊಂಡು ಅಪೇಕ್ಷೆ ಮತ್ತು ಮನಸ್ವಿನಿ ಇಬ್ಬರು ಫ್ರೂಟ್ಸ್ನ ತಿಂತಾ ಇರ್ತಾರೆ. ಈ ಕಡೆ ಸಂಗೀತ ಕಿಚನ್ ಕ್ಲೀನ್ ಮಾಡ್ತಿರ್ಬೇಕಾದ್ರೆ ಹೇಳ್ತಾ ಇರ್ತಾಳೆ, ಅಪ್ಪು ಡೈನಿಂಗ್ ಟೇಬಲ್ ಹತ್ರ ಹೋಗಿ ಹಣ್ಣ ತಿನ್ನೋಕ್ಕಾಗಲ್ವಾ, ಇಲ್ಲೆಲ್ಲ ಅರುಪ್ತಾ ಇದೆಯಾ ಅಂತ ಹೇಳ್ತಿರ್ಬೇಕಾದ್ರೆ, ಯಾಕಮ್ಮ ಇಲ್ಲಿ ತಿಂದರೆ ಏನಾಗುತ್ತೆ, ಸುಮ್ಮನಿರಮ್ಮ ಅಂತ ಅಂದಾಗ, ನಿನ್ನಿಷ್ಟಮ್ಮ ಹೆಂಗಾದ್ರೂ ತಿನ್ಕೊ ಅಂತ ಹೇಳ್ತಿರ್ಬೇಕಾದ್ರೆ ಅಲ್ಲಿ ಅಜ್ಜಿ ಬೇಜಾರು ಮಾಡ್ಕೊಂಡು ಬರ್ತಾನೆ. ಅಮ್ಮ ಅಂತ ಕರೆದಾಗ, ಏನೋ ಮಗನೇ ನೀನು ಯಾಕೋ ಬಂದೆ, ನಿನಗೇನಾದರೂ ಬೇಕು ಅಂತ ಅಂದರೆ ಫೋನ್ ಮಾಡಿದರೆ ನಾನು ಅಲ್ಲಿಗೆ ತರ್ತಿದ್ದೆ, ನನ್ನ ಮಾತೆ ಕೇಳಲ್ಲ ಕಣೋ ನೀನು ಹೋಗು ಅಂತ ಹೇಳ್ತಿರ್ಬೇಕಾದ್ರೆ, ಏನಕ್ಕೋ ಬಂದೆ, ಏನು ಬೇಕು ಅಂತ ಕೇಳ್ತಿರ್ಬೇಕಾದ್ರೆ, ಅಮ್ಮ ಭೂಮಿಗೆ ಸ್ವಲ್ಪ ಶೀತ ಆಗಿದೆ, ಬಿಸಿನೀರು ಕಾಸ್ಕೊಡಮ್ಮ ಅಂತ ಕೇಳ್ತಾ ಇರ್ತಾನೆ. ಓ ಹೌದಾ, ದೇವಸ್ಥಾನಕ್ಕೆ ಹೋಗಿದ್ವಲ್ಲ, ಬರಬೇಕಾದ್ರೆ ಮಳೆ ಬಂತು ಕಣೋ, ಅವಳೇ ಜಾಸ್ತಿ ನೆನಲಿಲ್ಲ, ಒಂದು 4 ಹನಿ ನೀರು ಬೀಳ್ತು ಕಣೋ, ಅಷ್ಟಕ್ಕೆ ಶೀತ ಆಗಿಬಿಟ್ಟಿದೆ, ತುಂಬ ಸೆನ್ಸಿಟಿವ್ ಅವಳು. ಸರಿ ಆಯಿತು, ಆ ಪಾತ್ರೆ ಕೊಡು, ನೀರು ಕಾಸು ಕೊಡ್ತೀನಿ ಅಂತ ಗ್ಯಾಸ್ ಮೇಲೆ ಇಟ್ಟು ಕಾಸ್ತಾ ಇರಬೇಕಾದ್ರೆ ಮತ್ತೆ ಕೇಳ್ತಾ ಇರ್ತಾಳೆ. ಅವಳಿಗೆ ಗುಂಡೆಟ್ ಬೆಂದಿತ್ತಲ್ಲ, ಇವಾಗ ಹೇಗಿದೆಯೋ ಆ ಪೇನು ಅಂತ ಅನ್ಬೇಕಾದ್ರೆ, ಇಲ್ಲ ಅಮ್ಮ ನೋವು ಅದೇ ರೀತಿ ಇದೆ, ಪಾಪ ಕಣಮ್ಮ ಹಾಸ್ಪಿಟ್ಲಿಗೆ ಹೋಗೋಣ ಅಂತ ಅಂದ್ರೂ ಅವಳು ಬೇಡ ಅಂತ ಅಂತಿದ್ದಾಳೆ. ಹಾಗೆ ಕುತ್ತಿಗೆಗೆ ಹಾಕಿರೋ ನೋವುದು ಈ ಥರ ಕಟ್ಟಿರೋದು ಪಟ್ಟಿ ತುಂಬ ನೋವಿದೆ ಅಂತ ಹೇಳ್ತಾ ಇದ್ಲು. ತೆಗ್ಯೋಣ ಅಂತ ಅಂದ್ಲು, ನಾನೇ ಬೇಡ ಡಾಕ್ಟ್ರ್ ಒಪಿನಿಯನ್ನ ಕೇಳಿಬಿಟ್ಟು ತೆಗೆದ್ರಾಗುತ್ತೆ ಅಂತ ಹೇಳಿದ್ದೀನಿ ಅಂದಾಗ, ಪಾಪ ಕಣೋ ಅವಳು ತುಂಬ ಸೆನ್ಸಿಟಿವು, ತುಂಬ ಕಷ್ಟಪಡ್ತಾ ಇದ್ದಾಳೆ, ಏನು ಮಾಡೋದು ಅಂತ ಇಬ್ಬರು ಬೇಜಾರು ಮಾಡ್ಕೋತಾ ಇರ್ತಾರೆ. ಹಾಗೆ ಬಿಸಿ ಬಿಸಿ ನೀರನ್ನ ಕಾಯಿಸ್ಕೊಂಡು ಭೂಮಿಗೆ ತಗೊಬರ್ತಿರ್ಬೇಕಾದ್ರೆ ಅವಳು ಮತ್ತೆ ಅಕ್ಷಿ ಅಂತ ಇರ್ತಾಳೆ. ಚಿನ್ನ ಕೊತ ಅಂತ ನೀರನ್ನ ತಂದಿದ್ದೀನಿ ಬಾ ಅಂದಾಗ, ಅದಕ್ಕೆ ಸ್ವಲ್ಪ ವಿಕ್ಸ್ ಹಾಕ್ಬಿಟ್ಟು ಬಾ ಸ್ಟೀಮ್ ಕೊಡ್ತೀನಿ, ಇವಾಗ ಶೀತ ಕೆಮ್ಮ ಎಲ್ಲ ಸಹ ಹೊರಟು ಹೋಗ್ತಾ ಇರಬೇಕು ಅಂತ ಅಂದ್ಬಿಟ್ಟು ವಿಕ್ಸ್ ಹಾಕ್ಬಿಟ್ಟು ಹಾಗೆ ಬೆಡ್ಶೀಟ್ನ ಕವರ್ ಮಾಡಿ ಕೊಡ್ತಿರ್ಬೇಕಾದ್ರೆ, ಇವನು ಬೆಡ್ಶೀಟ್ ಒಳಗೆ ಹೋಗ್ತಾನೆ. ಏನು ಸಾಹೇಬ್ರೆ ನೀವು ಬೆಡ್ಶೀಟ್ ಒಳಗೆ ಬರ್ತಾ ಇದ್ದೀರಾ ಅನ್ಬೇಕಾದ್ರೆ, ನೀನು ನನ್ನ ಅರ್ಧಾಂಗಿ, ಎಲ್ಲ ಕಷ್ಟ ಸುಖಗಳಲ್ಲೂ ನನ್ನ ಪಾಲು ನಿನ್ನ ಪಾಲು ಎರಡು ಈಕ್ವಲ್ ಆಗಿರಬೇಕು, ಅದಕ್ಕೋಸ್ಕರ ನಾನು ನಿನ್ನ ಜೊತೆ ಶೇರ್ ಮಾಡ್ಕೊಳ್ಳೋಕ್ಕೆ ಬಂದಿದ್ದೀನಿ ಅಂತ ಹೇಳ್ತಿರ್ಬೇಕಾದ್ರೆ, ಆಶ್ಚರ್ಯವಾಗಿ ಭೂಮಿ ಅವನ ಮುಖ ನಾನು ನೋಡ್ತಾ ಇರ್ತಾಳೆ. ಸಾಹೇಬ್ರೆ ಹಾಗಾದರೆ ನಿಮಗೆ ಶೀತ ಆಗಿಲ್ವಾ ಅಂತ ಅಂದಾಗ, ಇಲ್ಲ ಶೀತ ಆಗಿಲ್ಲ, ಅದು ಲವ್ ಶೀತ ಆಗಿದೆ ಅಂತ ಅಂದ್ಬಿಟ್ಟು ಇಬ್ಬರು ಸಹ ತುಂಬ ರೊಮ್ಯಾಂಟಿಕ್ಕಾಗಿ ಆಡ್ತಾ ಇರಬೇಕಾದ್ರೆ ಅದೆಲ್ಲ ಕನಸಾಗಿ ಈ ಕಡೆ ಅಶ್ವಿನಿ ಕನಸ್ಕೊಂಡು ಛೇ ಅಂತ ಅಂದಾಗ, ಏನಾಯಿತು ಮನಸ್ವಿನಿ ಅಂತ ಶಾಕಾಗಿ ಕೇಳ್ತಾ ಇರ್ತಾರೆ. ಅಲ್ಲಿ ನೋಡಿದರೆ ಅಜಿತ್ ಇನ್ನೂ ಬಿಸಿನೀರು ಕಾಸ್ಕೋತಾ ಇರ್ತಾನೆ. ಆಗ ಮತ್ತೆ ಮನಸ್ವಿನಿ ಹೇಳ್ತಾ ಇರ್ತಾಳೆ, ಭೂಮಿ ಬೇರೆ ಹುಷಾರಿಲ್ವಲ್ಲ, ಪಾಪ ಹೇಗಿದ್ದಳು, ಆಮೇಲೆ ತುಂಬ ತಲೆನೋವು, ಅದ್ರ ಬಗ್ಗೆ ಯೋಚನೆ ಮಾಡ್ತಿದ್ದೆ ಅಷ್ಟೇ ಅತ್ತೆ ಅಂದಾಗ, ಓ ಹೌದಾ, ನಾನೇನೋ ಬೇರೆ ಯೋಚನೆ ಮಾಡ್ತಿದ್ಯಾ ಅಂತ ಅಂದ್ಕೊಂಡೆ ಅಂತ ಸಂಗೀತ ಹೇಳ್ತಿರ್ಬೇಕಾದ್ರೆ, ಈ ಕಡೆ ನೀರು ಕಾದಿದೆ ತೊಗೊಂಡೋಗು ಮಗನೆ ಅಂತ ಅಜಿತ್ ಕೇಳ್ತಿರ್ಬೇಕಾದ್ರೆ, ಅವನು ತೊಗೊಬರ್ತಾ ಇದ್ದೀನಿ. ರೂಮಿಗೆ ಬಂದು ಏನು ಮಾಡ್ಬೋದು ಇವರಿಬ್ಬರನ್ನ ಕ್ಯೂರಿಯಾಸಿಟಿಯಿಂದ ಅಪೇಕ್ಷೆ ಮತ್ತು ಅಶ್ವಿನಿ ಇಬ್ಬರು ಸಹ ರೂಮ್ ಹತ್ರ ಬರ್ತಾ ಇರ್ತಾರೆ. ಇನ್ನೊಂದು ಕಡೆ ನೀರು ತೊಗೊಬಂದಾಗ, ಸಾಹೇಬ್ರೆ ತಂದುಬಿಟ್ರಾ, ನಾನು ನೋಡಿದರೆ ನೀವು ಬರ್ದಿದ್ದು ನೋಡಿದರೆ ಏನೋ ಅಲ್ಲೇ ಮಲ್ಕೊಬಿಟ್ರಿ ಅಂತ ಅಂದ್ಕೊಂಡೆ ಅಂದಾಗ, ಈ ಥರ ಕಮೆಂಟ್ಸ್ ಏನು ಕೊಡಬೇಡ, ನೀರು ತಂದಿದ್ದೀನಲ್ಲ ಬಾ ಇವಾಗ ಸ್ಟೀಮ್ ತಗೋ ಅಂತ ಹೇಳ್ತಿರ್ಬೇಕಾದ್ರೆ, ಅವನು ಅಕ್ಷಯ್ ಅಂತ ಇರ್ತಾನೆ. ಏನು ಸಾಹೇಬ್ರೆ ನಿಮಗೂ ಸಹ ಅಕ್ಷಯ್ ಬರ್ತಿದೆ ಅಂದಾಗ, ಒಬ್ರಿಗೆ ಹುಷಾರಿಲ್ಲ ಅಂತ ಅಂದರೆ ಎಂಜಾಯ್ ಮಾಡ್ತಾ ಇದೆಯಾ ನೀನು ಅಂತ ಅನ್ಬೇಕಾದ್ರೆ, ಇಲ್ಲ ನನಗೂ ಕಂಪ್ನಿಗೆ ನೀವು ಸಿಕ್ಕಿದ್ರಲ್ಲ ಅದಕ್ಕೆ ನನಗೂ ಖುಷಿ ಆಗ್ತಿದೆ ಅಂತ ಇಬ್ಬರು ಅಕ್ಷಯ್ ಅಂತ ಇರ್ತಾರೆ. ಅಷ್ಟೊತ್ತಿಗೆ ಇಲ್ಲಿ ಸಂಗೀತ ಬಂದು, ಏನು ಅಜಿತ ನೀನು ಅಕ್ಷಯ್ ಅಂತಿದ್ಯಾ, ನಿನಗೂ ಶೀತ ಐತೇನೋ, ಇಬ್ಬರು ಏನು ನೋಡ್ಕೊಂಡು ಕೂತಿದ್ದೀರಾ ಅಂತ ಬೈತಾ ಇರ್ತಾಳೆ. ಅಷ್ಟೊತ್ತಿಗೆ ಈ ಕಡೆ ಇವಳು ಹೇಳ್ತಾ ಇರ್ತಾಳೆ, ಭೂಮಿ ನೀವು ತೊಗೊಳ್ಳಿ ಅನ್ಬೇಕಾದ್ರೆ, ನಾನು ತೊಗೊಳ್ಳಲ್ಲ, ಫಸ್ಟು ನೀನು ತಗೋ, ನಿನಗೆ ಜಾಸ್ತಿ ಇರೋದು ಅಂದಾಗ, ಅಯ್ಯೋ ನನಗಿನ್ನ ಅವಶ್ಯಕತೆ, ನಿಮಗೆ ಜಾಸ್ತಿ ಇರೋದು ನೀವು ತೊಗೊಳ್ಳಿ ಸಾಹೇಬ್ರೆ ಅಂತ ಇಬ್ಬರು ಕಿತ್ತಾಡ್ತಿರ್ಬೇಕಾದ್ರೆ, ಇಬ್ಬರು ಕಿತ್ತಾಡ್ತಿದ್ರ ಮೊದಲು ಇಬ್ಬರು ತೊಗೊಳ್ಳಿ ಅಂತ ಅಂದ್ಬಿಟ್ಟು ಎದಳು ಅಂತ ಅಂದ್ಬಿಟ್ಟು ವಿಕ್ಸ್ನ ಹಾಕ್ಬಿಟ್ಟು ಚೆನ್ನಾಗಿ ನೀರಲ್ಲಿ ಮಿಕ್ಸ್ ಮಾಡಿಬಿಟ್ಟು ಬೆಡ್ಶೀಟ್ನ ಒತ್ಬಿಟ್ಟು ಇಬ್ಬರು ಬೆಡ್ಶೀಟ್ ಒಳಗೆ ಕೂಡಾಕ್ಬಿಡ್ತಾಳೆ. ಇಬ್ಬರು ತೊಗೋಬೇಕು, ನಾನು ಇಲ್ಲೇ ಅಂತಿದ್ದೀನಿ ಆಯಿತಾ, ನಾನು ಹೇಳೋವರೆಗೂ ಎದಾಳಂಗಿಲ್ಲ, ಅಜಿತ ಹತ್ರ ಬಾರೋ, ಅದ್ಯಾಕೋ ಕಿಲೋಮೀಟ್ರ್ ದೂರ ಹೋಗಿದ್ಯಾ, ಅಕ್ಷಯ್ ಅಂತಿದ್ಯಾ ತೊಗೊಳ್ಳೋ ಅಂತ ಅಂದಾಗ, ಅಮ್ಮ ಪ್ಲೀಸ್ ಸಾಕು ಬಿಡಮ್ಮ ಅಂತ ಇರ್ತಾನೆ. ಏನೋ ಸಾಕು, ಇಷ್ಟೊಂಥರ ಅಕ್ಷಯ್ ಅಂತಿದ್ಯಾ, ನಿನಗೆ ಸಾಕೋ ಬೇಕು ಅಂತ ಹೇಳೋದು ನಾನು ಆಯಿತಾ, ಸುಮ್ಮನೆ ತೊಗೊಳ್ಳೋ ಅಂತ ಬೈದ್ಬಿಟ್ಟು ಇಬ್ಬರೂ ಬೆಡ್ಶೀಟ್ ಒಳಗಡೆ ಕೂಡಾಕ್ಬಿಟ್ಟು ತೊಗೋತಿರ್ತಾರೆ. ಇಬ್ಬರು ಅಬೇನ ತೊಗೋತಿರ್ಬೇಕಾದ್ರೆ, ನೀನು ತಗೋ ಅಂತ ಅಲ್ಲೂ ಸಹ ಕಿತ್ತಾಡ್ತಾ ಇರ್ತಾರೆ. ಮತ್ತೆ ಈ ಕಡೆ ಸಂಗೀತ ಅವರಿಬ್ಬರನ್ನೂ ಎದುರಿಸ್ಬಿಟ್ಟು, ನಾನು ಇಲ್ಲೇ ಇದ್ದೀನಿ, ನೀವಿಬ್ಬರು ಕಿತ್ತಾಡಬಾರ್ದು ಅಂತ ಹೇಳಿಬಿಟ್ಟು ಹಾಗೆ ಹೋಗ್ತಾ ಇರ್ತಾರೆ. ಇವ್ರು ಮಾತ್ರ ಇಬ್ಬರು ಅಮ್ಮ ಇದ್ದಾರೆ ಅಂತ ಅಂದ್ಕೊಂಡು ಹೊಗೆನ ತೊಗೋತಾ ಇರ್ತಾರೆ. ಇನ್ನೊಂದು ಕಡೆ ಸತ್ಯಣ್ಣ ಸಾಕ್ಷಿ ಬಗ್ಗೆ ತಿಳ್ಕೊಳ್ಳೋಕ್ಕೆ ಅವ್ರ ಮನೆ ಹತ್ರ ಬಂದ್ಬಿಟ್ಟು ಮನೆ ಓನರ್ನ ಕೇಳ್ತಾ ಇರ್ತಾರೆ, ಅಮ್ಮ ಈ ಮನೇಲಿ ಒಂದು ಹುಡುಗಿ ಇದ್ರಲ್ಲ ಅವರು ಎಲ್ಲಿ ಅಂತ ಕೇಳ್ತಿರ್ಬೇಕಾದ್ರೆ, ಇಷ್ಟು ದಿನ ಇದ್ಲು ಆದರೆ ಇವಾಗ ಕಾಣ್ತಿಲ್ಲಪ್ಪ ಅಂತ ಓನರು ಹೇಳ್ತಾ ಇರ್ತಾರೆ. ಮತ್ತು ಓನರ್ ಕೇಳ್ತಾರೆ, ನೀವು ಯಾರಪ್ಪ ಅಂದಾಗ, ಅವ್ರ ಫ್ರೆಂಡ್ ಅಷ್ಟೇ ಅಮ್ಮ, ಎಷ್ಟು ದಿನದಿಂದ ಇದ್ರು ಅಂದಾಗ, ಈಗ ಒಂದು ವಾರದಿಂದ ಬಂದಿದ್ರಪ್ಪ, ಯಾವಾಗ ಬರ್ತಾರೆ ಯಾವಾಗ ಹೋದ್ರು ನಮಗೆ ಗೊತ್ತಿಲ್ಲ ಅಂತ ಅನ್ಬೇಕಾದ್ರೆ, ಸರಿ ಅಮ್ಮ ಅಂತ ಸತ್ಯನೇ ಬಂದು ಯೋಚನೆ ಮಾಡ್ತಿರ್ತಾನೆ. ಹಾಗಾದರೆ ನಾನು ಪರಿಚಯ ಆಗಿದ್ದವರಿಗೆ 1 ವಾರದಿಂದ, ಆದರೆ ಅವಾಗ ಇವರು ಬಾಡಿಗೆ ಮನೇಲಿದ್ದಾರೆ, ಹಾಗೆ ಭೂಮಿಗೆ ಬೇಲ್ ಕೊಡ್ಸೋದೇನೋ ಇವರು ಬೇಕು ಅಂತ ನನಗೆ ಕಾಲ್ ಮಾಡಿ ಕರೆದ್ರು, ಹಾಗೆ ಅವಳನ್ನ ಗನ್ ಶೂಟ್ ಮಾಡಿದಾಗಲೂ ಸಹ ಬೇಕು ಅಂತ ನನ್ನನ್ನು ಆ ಕಡೆಯಿಂದ ಕಣ್ ತಪ್ಪಿಸಿ ಈ ಕಡೆ ಕರೆದ್ರು, ಹಾಗಾದರೆ ಇವಳು ಬೇಕು ಅಂತಲೇ ಮಾಡಿದ್ದಾಳೆ, ನಾನು ರಾಣನ ಮಗಳು ಸಾಕ್ಷಿ ಅಂತ ಗೊತ್ತಾಗಬಾರ್ದು ಅಂತಲೇ
ಇಂಟೆನ್ಷನ್ ಇಟ್ಕೊಂಡು ನನ್ನ ಜೊತೆ ಆಟ ಆಡಿದ್ದಾಳೆ. ಆದರೆ ಬಟ್ ವೈ ಯಾಕೆ ನನ್ನ ಜೊತೆ ಆಟ ಆಡಿದ್ಲು, ನಾನು ಅವಳನ್ನೇ ಕೇಳಬೇಕು ಅಂತ ಸಾಕ್ಷಿ ಮನೆ ಕಡೆ ಬಂದು ಕಾಲಿಂಗ್ ಬೆಲ್ನ ಪ್ರೆಸ್ ಮಾಡ್ತಾ ಇದ್ದರೆ ಅಲ್ಲಿ ಸಾಕ್ಷಿ ಮನೆ ಬೀಗ ಹಾಕಿರುತ್ತೆ. ಅದನ್ನು ನೋಡಿ ಬೇಜಾರು ಮಾಡಿಕೊಂಡು ಹೊರಟೋಗ್ತಾ ಇರ್ತಾನೆ. ಇನ್ನೊಂದು ಕಡೆ ಅಜಿತ್ ಮನೆಗೆ ಕಾಲೋನಿ ಜನಗಳೆಲ್ಲ ಸಹ ಅವನಿಗೆ ಸನ್ಮಾನ ಮಾಡಬೇಕು ಅಂತ ಹೂವು ಹಣ್ಣು ಹಾರ ಎಲ್ಲ ತಗೊಬಂದಾಗ ಏನಿದು ಹಿಂಗೆ ಬರ್ತಾ ಇದ್ದೀರಾ ಅಂತ ಕೇಳ್ತಿರ್ಬೇಕಾದ್ರೆ ನಾನು ಒಂದು ಚಿಕ್ಕ ಸನ್ಮಾನ ಇಟ್ಕೊಂಡಿದ್ದೀವಿ ಅಜಿತ್ ಸಾಹೇಬ್ರಿಗೆ ಅಂತ ಶ್ರವಣ್ಗೆ ಹೇಳ್ತಾ ಇರ್ತಾರೆ. ಆಗ ಅಜಿತ್ ಏನಾಯಿತು ಅಂತ ಹೊರಗಡೆ ಬಂದಾಗ ನಿಮಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರೆ ಸಾಲದು, ನಿಮ್ಮಿಬ್ಬರಿಂದ ನಮಗೆ ಇವತ್ತು ಕಾಲೋನಿಲಿ ಮನೆಗಳು ವಾಪಸ್ ಸಿಕ್ಕಿದೆ, ಅದಕ್ಕೆ ಒಂದು ಚಿಕ್ಕ ಸನ್ಮಾನನ ಏರ್ಪಾಡು ಮಾಡಿದ್ದೀವಿ ಅಂತ ಸದಾನಂದ ಹೇಳಿ ಅವನಿಗೆ ಹಾರ ಹಾಕಿ ಹಾಗೆ ಶಾಲನ್ನು ಒದಿಸ್ಬಿಟ್ಟು ಹಾಗೆ ಸನ್ಮಾನ ಮಾಡಿ ಅಜಿತ್ ಸಾಹೇಬ್ರಿಗೆ ಜಯವಾಗಲಿ ಅಂತ ಕಿರ್ತಾ ಇರಬೇಕಾದ್ರೆ ಅಷ್ಟೊತ್ತಿಗೆ ದೇವಿಯನ್ನು ಇದೇನಿದು ಅಂತ ಹೊರಗಡೆ ಬಂದು ನೋಡಿ ಕೋಪ ಮಾಡ್ಕೋತಾ ಇರ್ತಾಳೆ. ಈ ಕಡೆ ಮನೆಯವರೆಲ್ಲರೂ ಸಹ ತುಂಬ ಖುಷಿ ಪಟ್ಟು ಚಪ್ಪಾಳೆ ಹೊಡಿತಿರ್ಬೇಕಾದ್ರೆ ಭೂಮಿ ಕನಸು ಕಾಣ್ತಾ ಇರ್ತಾಳೆ. ಮಳೆ ಬಿಲ್ಲೆ ಸಾಂಗಿಗೆ ತುಂಬ ಕನಸು ಕಾಣ್ಕೊಂಡು ಡ್ಯಾನ್ಸ್ ಮಾಡ್ತಾ ಇರ್ತಾಳೆ. ಹಾಗೆ ಎಲ್ಲರೂ ಕ್ಲಾಪ್ಸ್ ಆಗ್ತಿರ್ಬೇಕಾದ್ರೆ ಈ ಕಡೆ ಭೂಮಿನ ನೋಡಿ ಎಲ್ಲ ನಗಾಡ್ತಾ ಇರ್ತಾರೆ. ನೋಡಿದರೆ ಭೂಮಿ ಕನಸು ಕಾಣ್ತಾ ಇರ್ತಾಳೆ. ಚಿನ್ನ ಅಂತ ಜೋರಾಗಿ ಅಜಿತ್ ಕೂಗಿದಾಗ ಸಾಹೇಬ್ರೆ ಅಂದಾಗ ಏನು ಕನಸು ಕಾಣ್ತಿದ್ಯಾ ಅಂದಾಗ ಹ್ಞೂ ಸಾಹೇಬ್ರೆ, ನಾನು ಈಗ ಸೈನಿಕ ಮೂವಿಲಿ ಅವನು ಸೈನಿಕ ಬಂದಾಗ ಎಲ್ಲರೂ ಸಹ ಘೋಷಣೆ ಮಾಡ್ತಾ ಇದ್ದಾರಲ್ಲ, ಅವಾಗ ಹೀರೋಯಿನು ಡ್ಯಾನ್ಸ್ ಮಾಡ್ತಿದ್ಲಲ್ಲ, ಆ ರೀತಿ ನಾನು ಕನಸ್ಕೊಂಡು ನಾನು ಡ್ಯಾನ್ಸ್ ಮಾಡ್ತಿದ್ದೆ ಅಂತ ಅಂದಾಗ ಅಜ್ಜಿ ಶ್ರವಣ್ ಎಲ್ಲರೂ ತುಂಬ ನಗಾಡ್ತಾ ಇರ್ತಾರೆ. ನಿನ್ನನ್ನು ನೋಡಿ ನನಗೂ ಆಸೆ ಆಗ್ತಿದೆ ಅಂತ ಅಜಿತ್ ಹೇಳ್ತಿರ್ಬೇಕಾದ್ರೆ ಎಲ್ಲ ನಗಾಡ್ತಾ ಇರ್ತಾರೆ. ಆಗ ಕಾಲೋನಿ ಜನರು ಹೇಳ್ತಾ ಇರ್ತಾರೆ, ಭೂಮಿ ನಿನಗೂ ಬಾಗ್ನ ತಂದಿದ್ದೀನಿ ಬಾರಮ್ಮ ಅಂತಂದ ಅವಳಿಗೂ ಸಹ ಅರ್ಶಿನ ಕುಂಕುಮ ಎಲ್ಲ ಕೊಟ್ಟಾಗ ಥ್ಯಾಂಕ್ಸ್ ಅಂತ ಹೇಳ್ತಾ ಇರ್ತಾರೆ. ಅಷ್ಟೊತ್ತಿಗೆ ದೇವಿಯಾನಿ ನಿಮಗೆಲ್ಲ ಒಂದು ಮಾತು, ಈ ಥರ ರಾಣ ಥರ ಯಾರು ಬಂದು ನಿಮಗೆ ಬೆದರಿಕೆ ಹಾಕಿದ್ರೆ ಯಾವತ್ತೂ ಸಹ ನಿಮ್ಮ ಕಾಲೋನಿನ ಬಿಟ್ಟು ಹೋಗಬೇಡಿ, ಒಗ್ಗಟ್ಟಾಗಿ ಇರಿ ಅಂತ ಹೇಳ್ತಾ ಇರ್ತಾಳೆ. ಅಷ್ಟೊತ್ತಿಗೆ ಅಜಿತ್ ಹೇಳ್ತಾ ಇರ್ತಾನೆ, ಯಾರೂ ಸಹ ಅಂಥ ಧೈರ್ಯ ಮಾಡಲ್ಲ ಬಿಡಿ ಅತ್ತೆ, ಯಾಕೆ ಅಂತಂದರೆ ಅಂಥ ಧೈರ್ಯ ಮಾಡಿದರೆ ರಾಣನಿಗೆ ಆದ ಗತಿನೇ ಅವರಿಗೂ ಮಾಡ್ತೀನಿ ಅಂತ ಅಂದಾಗ ಅವಳೊಳಗೆ ತುಂಬ ಕೋಪ ಮಾಡ್ಕೋತಾ ಇರ್ತಾಳೆ. ಹಾಗೆ ಮತ್ತು ಕಾಲೋನಿ ಜನಗಳೆಲ್ಲ ಹೇಳ್ತಾ ಇರ್ತಾರೆ, ನಮ್ಮಿಂದ ಏನಾದರೂ ತಪ್ಪಾಗಿದ್ದರೆ ದಯವಿಟ್ಟು ಕ್ಷಮಿಸಿ, ಇಷ್ಟು ದಿನ ನಿಮ್ಮ ಮನೇಲಿ ನಮಗೆ ಆಶ್ರಯ ಕೊಟ್ಟಿದ್ದಕ್ಕೆ ತುಂಬ ಥ್ಯಾಂಕ್ಸ್ ಅಂತ ಹೇಳ್ತಿರ್ಬೇಕಾದ್ರೆ ರಮಣ್ಣ ಹೇಳ್ತಾ ಇರ್ತಾನೆ, ನೋಡು ಸದಾ ಅವತ್ತು ನೀವು ನಮ್ಮ ಮನೆಗೆಲ್ಲ ಬಂದಿದ್ರಿ, ಆದರೆ ಮಗನ ಟ್ರಾನ್ಸ್ಫರ್ ವಿಷಯದ ನಾನು ತಲೆ ಕೆಡಿಸ್ಕೊಂಡು ನಿಮ್ಮ ಜೊತೆ ರೂಢಾಗಿ ಮಾತಾಡಿಬಿಟ್ಟೆ, ಬಟ್ ನಾನು ಆ ಥರ ಮಾತಾಡಬೇಕು ಅನ್ನೋ ಇಂಟೆನ್ಷನಲ್ಲಿ ಮಾತಾಡಲಿಲ್ಲ, ದಯವಿಟ್ಟು ಸಾರಿ, ನನ್ನನ್ನು ಕ್ಷಮಿಸಿ ಅಂತ ರಮಣ್ ಕೈ ಮುಗಿದು ಕೇಳ್ತಿರ್ಬೇಕಾದ್ರೆ ಸರ್ ಸಾಹೇಬ್ರೆ ನೀವು ಆ ರೀತಿ ಎಲ್ಲ ಹೇಳ್ಬೇಡಿ ಆಯಿತಾ, ನಾವು ದಿಕ್ಕಪಾಲಾದಾಗ ನಮಗೆ ಆಶ್ರಯ ಕೊಟ್ಟು ಅನ್ನ ನೀರು ಎಲ್ಲ ಕೊಟ್ಟು ಈ ಮನೇಲಿ ಇಟ್ಕೊಂಡಿದ್ದೀರಾ, ನಿಮ್ಮ ಋಣನ ನಾವು ಯಾವತ್ತೂ ಮಾರಿಯಲ್ಲ, ನೀವು ಕೈಯೆಲ್ಲ ಮುಗಿಬೇಡಿ, ನಿಮ್ಮ ಮನೆ ಯಾವಾಗಲೂ ಹೀಗೆ ತಣ್ಣಗಿರಲಿ ಅಂತ ಎಲ್ಲರೂ ಆಶೀರ್ವಾದ ಮಾಡಿ ಕೈ ಮುಗಿದು ಬರ್ತೀವಿ ಅಂತ ಅಂದಾಗ ಅಜ್ಜಿ ಶ್ರವಣ್ ಎಲ್ಲರೂ ಸಹ ಅವ್ರನ್ನ ಕಳಿಸ್ಕೊಡ್ತಾ ಇರ್ತಾರೆ. ಇನ್ನೊಂದು ಕಡೆ ದೇವಿಯಾನಿ ಮತ್ತು ಅಪೇಕ್ಷೆ ಮನಸ್ವಿನಿ ಎಲ್ಲರೂ ಸಹ ರೂಮ್ ಒಳಗಡೆ ಹೋಗ್ತಾ ಇರಬೇಕಾದ್ರೆ ಅಜಿತ್ 1 ನಿಮಿಷ ಅಂತ ಹೇಳಿ ಜೋರಾಗಿ ಕಿರುತ್ತಾ ಇರ್ತಾನೆ. ಇನ್ನೊಂದು ವಿಷಯ ಇತ್ಯರ್ಥ ಆಗಬೇಕು ಅಂತ ಹೇಳಿದಾಗ ರಾಣನ್ನ ಇಂಟ್ರೊಡ್ಯೂಸ್ ಮಾಡಿಕೊಟ್ಟಿದ್ದು ಮನಸ್ವಿನಿ ಅಲ್ವಾ ಅಂತ ಹೇಳಿದಾಗ ಹೌದು ಅವಳು, ಆದರೆ ನನಗೆ ಗೊತ್ತಿರಲಿಲ್ಲ ಅವರು ಆ ಥರ ಅಂತ ಅವತ್ತೇ ಹೇಳಿದ್ಲಲ್ಲ ಅಂತ ಶ್ರವಣ್ ಹೇಳ್ತಿರ್ಬೇಕಾದ್ರೆ ಅಪ್ಪ ನನಗಿನ್ನೂ ಆ ವಿಷಯದಲ್ಲಿ ಕ್ಲಾರಿಟಿ ಇಲ್ಲ ಅಂತ ರಮಣ್ಗೆ ಹೇಳ್ತಾ ಇರ್ತಾನೆ. ಅಲ್ಲ ಕಂದ, ಇವಳಿಗೆ ಗೊತ್ತಿಲ್ಲ ಅಂತ ಹೇಳಿದ್ಲಲ್ವ, ಆದರೆ ಇದರಲ್ಲಿ ತಪ್ಪೇನಿದೆ, ನೀನು ಮನಸ್ವಿನಿ ಯಾಕೆ ಈ ರೀತಿ ನೋಡ್ತಿದ್ದೀಯಾ ಅಂತ ದೇವಿಯನ್ನು ಕೇಳ್ತಾ ಇರಬೇಕಾದ್ರೆ ನಾನು ಅದ್ರ ಬಗ್ಗೆ ಮಾತಾಡ್ತಿಲ್ಲ, ಆದರೆ ಇನ್ನೊಂದ್ರ ಬಗ್ಗೆ ಮಾತಾಡ್ತಿದ್ದೀನಿ. DNA ಬ್ಲಡ್ ಟೆಸ್ಟ್ ಮಾಡಿದಾಗ ಈ ಕಡೆ ಬ್ಲಡ್ ಗ್ರೂಪು ರಿಪೋರ್ಟು ಎಲ್ಲ ಚೇಂಜ್ ಆಗಿದೆ, ಭೂಮಿದು ಮತ್ತು ಅಶ್ವಿನಿದು ತುಂಬ ಚೇಂಜ್ ಆಗಿದೆ, ಆದರೆ ಇನ್ನೊಂದು ಸಲ ಮಾಡಿಸ್ಬೋದಲ್ವಾ ಅಂತ ಅಜಿತ್ ಹೇಳಿದಾಗ ಶಾಕ್ ಆಗಿ ಶ್ರವಣ್ ನೋಡ್ತಾ ಇರ್ತಾನೆ. ಮಾವ ಒಂದ್ಸಲ ಬ್ಲಡ್ ಟೆಸ್ಟ್ನ ಮಾಡೋಣ ಆಯಿತಾ, ಅದರಲ್ಲಿ ಯಾವಾಗಿದ್ರೂ ರಿಪೋರ್ಟ್ ಗೊತ್ತಾಗುತ್ತಲ್ಲ, ಆವಾಗ ಗೊತ್ತಾಗುತ್ತೆ ನಿಮ್ಮ ಮಗಳು ಅಲ್ವಾ ಇವಳು ಅಂತ ಅಂದಾಗ ಶ್ರವಣ್ಗೆ ಶಾಕ್ ಆಗ್ತಿರುತ್ತೆ. ಆವಾಗ ಈ ಕಡೆ ದೇವಿಯಾನಿ ತಿವಿತಾ ಇರಬೇಕಾದ್ರೆ ಯಾಕಪ್ಪ ನೋಡಪ್ಪ ಮತ್ತೆ ಅಜಿತ್ ಶುರು ಮಾಡ್ಕೊಂಡಿದ್ದೇನೆ, ಇಂಥ ಮನೇಲಿ ಅರಮನೆ ಥರ ಮನೆ ಇದೆ, ಆದರೆ ಒಂದು ನಿಮಿಷ ನೆಮ್ಮದಿಯಾಗಿ ಬದುಕೋಕ್ಕಾಗಲ್ಲ, ಯಾವಾಗಲೂ ನಿಮ್ಮ ಮಗಳಲ್ಲ ಅಂತ ಹೇಳ್ತಾ ಇರ್ತಾನೆ. ಇಲ್ಲಿರೋದು ಬದಲು ನಾನು ಆಶ್ರಮಕ್ಕೆ ವಾಪಸ್ ಹೋಗ್ತೀನಿ ಅಂತ ನಾಟಕ ಮಾಡ್ತಿರ್ಬೇಕಾದ್ರೆ ನೀನು ಎಲ್ಲೂ ಹೋಗೋದು ಬೇಡ ಕಂದ, ನೀನು ನನ್ನ ಮಗಳು ಅಂತ ನನ್ನ ಮನಸ್ಸು ಒಪ್ಕೊಂಡಿದ್ದೆ, ನೋಡು ಅಜಿತ್ ಇನ್ನೊಂದು ಸಲ ನಮ್ಮ ಮಗಳ ವಿಷಯದಲ್ಲಿ ಬರಬೇಡ ಆಯಿತಾ, ನೀನು ಹೇಳಿ ಬಿಡಿ ಅವಳೇ ನನ್ನ ಮಗಳು, ನಾನು ಎಲ್ಲನೂ ಮರೆತು ನಿನ್ನ ಹೆಂಡತಿ ಬಗ್ಗೆ ವಿಚಾರಣೆಯಾಗಿ ನಾನು ತುಂಬ ಖುಷಿಯಿಂದ ಇರಬೇಕು ಅಂತ ಅಂದ್ಕೊಂಡಿದ್ದೀನಿ, ಇನ್ಮೇಲೆ ನೀನು ಆ ಥರ ಮಾಡಿದರೆ ನಾನು ಯಾರ ಜೊತೆ ಚೆನ್ನಾಗಿರಲ್ಲ ಅಂತ ಬೈತಾ ಇರ್ತಾನೆ. ಆಗಲ್ಲ ಮಾವ ಅಂತ ಹೇಳ್ತಿರ್ಬೇಕಾದ್ರೆ ಬೇಕು ಅಂತ ಅಲ್ಲಿ ಮನಸ್ವಿನಿ ಬಂದು ಹೇಳ್ತಾ ಇರ್ತಾಳೆ, ಹೀಗೆ ಬಿಟ್ಟರೆ ಅಜಿತ್ ನೀನು ಹೇಳೇ ಬಿಡ್ತೀಯಾ, ನಾನಲ್ಲ ಮನಸ್ವಿನಿ, ನನ್ನ ಹೆಂಡತಿ ಭೂಮಿನೇ ಮನಸ್ವಿನಿ, ಇಬ್ಬರು ಬ್ಲಡ್ ಸ್ಯಾಂಪಲ್ ಬೇರೆ ಆಗಿದೆ ಅಂತ ಎಲ್ಲ ಹೇಳ್ಬಿಡ್ತೀಯಾ, ನನಗೆ ಗೊತ್ತು ಅಂತ ನಾಟಕ ಮಾಡ್ತಿರ್ಬೇಕಾದ್ರೆ ಗುರಾಯಿಸ್ಕೊಂಡು ಅಜಿತ್ ಅವಳ ಮುಖನ ನೋಡ್ತಾ ಇರ್ತಾನೆ. ಆಗ ಮತ್ತೆ ಶ್ರವಣ್ ಹೇಳ್ತಾ ಇರ್ತಾನೆ, ನೋಡು ಇದನ್ನು ಇಲ್ಲಿಗೆ ಬಿಟ್ಬಿಡು, ನಿನ್ನ ಮಾತು ಲಿಮಿಟ್ಸು ಮೀರ್ತಾ ಇದೆ, ಇನ್ಮೇಲೆ ಈ ರೀತಿ ನನ್ನ ಮಗಳ ಬಗ್ಗೆ ಅನುಮಾನ ಪಟ್ಟರೆ ನಾನು ಚೆನ್ನಾಗಿರಲ್ಲ, ಅಕ್ಕ ನೋಡು ಇದೇ ಫಸ್ಟ್ ಆ್ಯಂಡ್ ಲಾಸ್ಟ್, ನನ್ನ ಮಗಳ ಬಗ್ಗೆ ಏನಾದರೂ ಈ ರೀತಿ ಮಾತಾಡಿದರೆ ನಾನು ಮನೆ ಬಿಟ್ಟು ನನ್ನ ಮಗಳನ್ನ ಕರ್ಕೊಂಡು ದೂರ ಹೊರ್ಟೋಗ್ತೀನಿ, ಯಾವತ್ತೂ ನಿಮ್ಮ ಕಣ್ಣೆದುರು ಕಾಣಿಸಲ್ಲ ಅಂತ ಅಂದಾಗ ಮನೆಯವರೆಲ್ಲರೂ ಸಹ ಶಾಕ್ ಆಗಿ ಹಾಗೆ ಶ್ರವಣ್ ಮುಖನ ನೋಡ್ತಾ ಇರ್ತಾನೆ. ಈ ಕಡೆ ಅಜಿತ್ ಏನು ಮಾಡಬೇಕು ಅಂತ ಗೊತ್ತಾಗ್ದೇ ಹಾಗೆ ಅವನು ಶ್ರವಣ್ ಮುಖನ